ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಾಪ್ ಅಕೌಂಟ್ ನಂಬರ್ ಯಾಕೆ ಬ್ಯಾನ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ಮೇಲ್ಗಡೆ ಇರುವ ಆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಮೊದಲನೇದಾಗಿ ವಾಟ್ಸಪ್ ನಂಬರ್ ಯಾಕೆ ಬ್ಯಾನ್ ಆಗುತ್ತೆ ಅಂತ ಹೇಳೋದಾದ್ರೆ, ನಾವು ವಾಟ್ಸಪ್ನಲ್ಲಿ ಅನ್ನನ್ ಪರ್ಸನ್ಗೆ ನಾವು ಮೆಸೇಜ್ ಮಾಡಬೇಕಂದ್ರೆ ಅಥವಾ ನಮಗೆ ಪರಿಚಯ ಇರುವವರಿಗೆ ಮೆಸೇಜ್ ಮಾಡಬೇಕಂದ್ರೆ ನಾವು ಫೇಕ್ ನ್ಯೂಸನ್ನು ಸೆಂಡ್ ಮಾಡ್ತೀವಲ್ಲ, ಫೇಕ್ ಇನ್ಫಾರ್ಮೇಷನ್ಗಳನ್ನು ಸೆಂಡ್ ಮಾಡ್ತೀವಲ್ಲ, ಈ ಒಂದು ಫೇಕ್ ಸುದ್ದಿಗಳನ್ನು ನಾವು ಕಳಿಸುವುದರಿಂದ ಕೂಡ ನಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಹಾಗೆಯೇ ನಾವು ವಾಟ್ಸಪ್ನಲ್ಲಿ ಯಾರಿಗಾದರೂ ಅಪ್ಲಿಕೇಶನ್ ಇರುತ್ತಲ್ಲ, ಅದು ಮೋಡ್ ಅಪ್ಲಿಕೇಶನ್ APK ಫೈಲ್ಸ್ ಇರುತ್ತಲ್ಲ, ಆ ಒಂದು APK ಫೈಲ್ಸ್ಗಳನ್ನು ನಾವು ಸೆಂಡ್ ಮಾಡಿದ್ರೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಮತ್ತು ನಾವು ಈಗ ಕ್ರೈಮ್ ವಿಡಿಯೋಸ್ ಇರುತ್ತೆ, ಇಲ್ಲಿಗಲ್ ವಿಡಿಯೋಸ್ ಎಲ್ಲ ಇರುತ್ತಲ್ಲ, ಆ ವಿಡಿಯೋಸ್ಗಳನ್ನು ಕೂಡ ನಾವು ವಾಟ್ಸಪ್ ಗ್ರೂಪ್ಗಳಲ್ಲಾಗಿರ್ಬೋದು, ಪರ್ಸ್ನಲ್ ಆಗಿರ್ಬೋದು ನಾವು ಶೇರ್ ಮಾಡಿಕೊಂಡ್ರೆ ಅಂತಹ ಸಮಯದಲ್ಲಿ ಕೂಡ ನಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ನಾವು ವಾಟ್ಸಪ್ನಲ್ಲಿ ರಕ್ತದ ಕಲೆಗಳಿರುತ್ತಲ್ಲ, ಆ ಥರದ ವಿಡಿಯೋಸ್ಗಳೇನಾದರೂ ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿಕೊಂಡ್ರೆ ಅಥವಾ ಪರ್ಸನಲ್ ಆಗಿ ಶೇರ್ ಮಾಡಿಕೊಂಡ್ರೆ ಕೂಡ ಅಂತಹ ಸಮಯದಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ಕೂಡ ವಾಟ್ಸಪ್ನವರು ಬ್ಯಾನ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಇದೇ ತರಹ ಬೇರೆ ಬೇರೆ ರೀತಿಯಾದಂತಹ ಇಲ್ಲಿಗಲ್ ಆಕ್ಟಿವಿಟೀಸ್ ಇರುತ್ತಲ್ಲ, ಈ ಒಂದು ಇಲ್ಲಿಗಲ್ ಆಕ್ಟಿವೇಟ್ ವಿಡಿಯೋಸ್ಗಳಾಗಿರ್ಬೋದು, ಮೆಸೇಜ್ಗಳಾಗಿರ್ಬೋದು, ಅಥವಾ ಇನ್ನು ಬೇರೆ ಯಾವುದೇ ಆಗಿರ್ಬೋದು, ಇಂತಹ ಇಲ್ಲಿಗಲ್ ಆಗಿ ಕಾನೂನು ಬಾಹಿರ ಇರುತ್ತಲ್ಲ, ಈ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಪರ್ಸನಲ್ ಆಗಿ ಶೇರ್ ಮಾಡಿದರೆ ಕೂಡ ನಮ್ಮ ವಾಟ್ಸಪ್ ನಂಬರನ್ನು ವಾಟ್ಸಪ್ನವರು ಬ್ಯಾನ್ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ನೀವು ನಿಮ್ಮ ವಾಟ್ಸಪ್ನಲ್ಲಿ ಮಾಡಿಲ್ಲ ಅಂದರೆ ನಿಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗಲ್ಲ. ನೀವು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಿದರೆ ಮಾತ್ರ ನಿಮ್ಮ ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ. ಇಲ್ಲಿಗಲ್ ಆಗಿ ಯಾವ ಥರ ಅಂದರೆ, ಫಾರ್ ಎಕ್ಸಾಂಪಲ್ ಅಂದರೆ, ಈಗ ನಾನು APK ಫೈಲ್ಸ್ ಅಂತ ಹೇಳಿದೆ, ಅಪ್ಲಿಕೇಶನ್ಗಳು ಮೋಡ್ ಅಪ್ಲಿಕೇಶನ್ ಇರುತ್ತಲ್ಲ, ಆ ಒಂದು ಅಪ್ಲಿಕೇಶನ್ಗಳನ್ನು ನಾವು ಶೇರ್ ಮಾಡಿದ್ರೆ ವಾಟ್ಸಪ್ ನಂಬರ್ ಬ್ಯಾನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದು ಹೇಗೆ ಇಲ್ಲಿಗಲ್ ಆಗುತ್ತೆ ಅಂದರೆ, ಈಗ ಲೀಗಲ್ ಆಗಿ ಅಂದರೆ ಪ್ಲೇಸ್ಟೋರ್ನಲ್ಲಿ ಅಥವಾ ಆ್ಯಪ್ ಸ್ಟೋರ್ನಲ್ಲಿ ಆ್ಯಪ್ಸ್ ಇರುತ್ತೆ, ಅದರಲ್ಲಿ ನಾವು ಲೋಗೋ ರಿಮೂವ್ ಮಾಡಬೇಕಂದ್ರೆ ಅಥವಾ ಇನ್ನೂ ಹೆಚ್ಚಿನ ಫೀಚರ್ಗಳನ್ನು ನಾವು ಪಡ್ಕೊಳ್ಬೇಕಂದ್ರೆ ಆ ಅಪ್ಲಿಕೇಶನ್ನವರಿಗೆ ನಾವು ಮನಿ ಪೇ ಮಾಡಬೇಕಾಗುತ್ತೆ. ಮನಿ ಪೇ ಮಾಡಿದರೆ ಮಾತ್ರ ಇನ್ನೂ ಹೆಚ್ಚಿನ ಫೀಚರ್ಸ್ಗಳನ್ನು ನಾವು ಪಡ್ಕೊಳ್ಳಲು ನಮಗೆ ಸಾಧ್ಯ ಆಗುತ್ತೆ. ಈ ಥರದ ಫೀಚರ್ಗಳು APK ಮೋಡ್ ಫೈಲ್ನಲ್ಲಿ ನಮಗೆ ಫ್ರೀಯಾಗಿ ಸಿಗುತ್ತೆ. ಅದು ಇಲ್ಲಿಗಲ್ ಕೆಳಗಡೆ ಬರುತ್ತೆ. ಯಾಕಂದರೆ ಈಗ ಆ್ಯಪ್ ಡೆವಲಪರ್ಸ್ ಇರ್ತಾರಲ್ಲ, ಅವರಿಗೆ ಮನಿ ಬರಬೇಕಂದ್ರೆ ನಾವು ಮನಿ ಕೊಟ್ಟು ಆ ಒಂದು ಅಪ್ಲಿಕೇಶನ್ಗಳನ್ನು ಪರ್ಚೇಸ್ ಮಾಡಿಕೊಂಡ್ರೆ ಆ ಆ್ಯಪ್ ಡೆವಲಪರ್ಸ್ಗೆ ಮನಿ ಹೋಗುತ್ತೆ. ಬ್ರೌಸರ್ನಲ್ಲಿ ನಾವು APK ಫೈಲ್ಸ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ APK ಫೈಲ್ಸ್ ಎಲ್ಲ ಬರ್ತಾ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ವಿಡಿಯೋ ಎಡಿಟಿಂಗ್ APK ಫೈಲ್ ಇರುತ್ತೆ. ಈ ಒಂದು ಫೈಲನ್ನು ನಾವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಡೆವಲಪರ್ಸ್ಗೆ ಯಾವುದೇ ಥರದಂತಹ ಯೂಸ್ ಆಗೋದಿಲ್ಲ. ಇದು ನಾವು APK ಮೋಡ್ ಇರುತ್ತಲ್ಲ, ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಬೇರೆಯವರಿಗೆ ಲಿಂಕ್ ಶೇರ್ ಮಾಡ್ತೀವಲ್ಲ, ಈ ಒಂದು ಲಿಂಕ್ ಇಲ್ಲಿಗಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ತರದ ಇಲ್ಲಿಗಲ್ ಆಕ್ಟಿವಿಟೀಸ್ ವಿಡಿಯೋಸ್ಗಳು ಇರುತ್ತಲ್ಲ, ಆ ವಿಡಿಯೋಸ್ ಆಗಿರ್ಬೋದು ಅಥವಾ ಸ್ಕ್ರೀನ್ ಶಾಟ್ ಇರ್ಬೋದು ಅಥವಾ ಲಿಂಕ್ಸ್ ಇರ್ಬೋದು, ಯಾವುದೇ ಇರಲಿ, ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ನಾವು ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ವಾಟ್ಸಪ್ ಪರ್ಸನಲ್ ಆಗಿ ನಾವು ಶೇರ್ ಮಾಡಿದರೆ ಕೂಡ ನಿಮ್ಮೆಲ್ಲರ ವಾಟ್ಸಪ್ ನಂಬರ್ ಪರ್ಮನೆಂಟ್ ಆಗಿ ಬ್ಯಾನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಥರದ ಇಲ್ಲಿಗಲ್ ಆಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ನಾವು ಮಾಡಿಲ್ಲ ಅಂದರೆ ನಮ್ಮ ವಾಟ್ಸಪ್ ನಂಬರ್ ಸೇಫ್ ಆಗಿರುತ್ತೆ. ಇನ್ನೊಂದು, ನಾವು GB ವಾಟ್ಸಪ್, ಬ್ಲೂ ವಾಟ್ಸಪ್ ಅಂತ ಇನ್ನು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳಿರುತ್ತಲ್ಲ, ಈ ಒಂದು ಅಪ್ಲಿಕೇಶನ್ಗಳನ್ನು ನಾವು ಬಳಸುವುದರಿಂದ ಕೂಡ ನಮ್ಮ ವಾಟ್ಸಪ್ ನಂಬರ್ ಪರ್ಮನೆಂಟ್ ಆಗಿ ಬ್ಯಾನ್ ಆಗುತ್ತೆ. ಈ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನು ಅಪ್ಲಿಕೇಶನ್ಗಳನ್ನು ನಾವು ಬಳಸಿಲ್ಲ ಅಂದರೆ ನಮ್ಮ ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ವಾಟ್ಸಪ್ ನಂಬರ್ ಇರುತ್ತಲ್ಲ, ವಾಟ್ಸಪ್ ಅಕೌಂಟ್, ಇದು ಬ್ಯಾನ್ ಆಗೋದಿಲ್ಲ. ಫ್ರೆಂಡ್ಸ್, ಈ ಕಾರಣಗಳಿಂದಾಗಿ ನಮ್ಮ ವಾಟ್ಸಪ್ ನಂಬರ್ ಪರ್ಮನೆಂಟ್ ಆಗಿ ಬ್ಯಾನ್ ಆಗುತ್ತೆ ಅಥವಾ ತಾತ್ಕಾಲಿಕವಾಗಿ ಕೂಡ ಬ್ಯಾನ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.